circulations. So blood circulations, human blood circulations, ಮಾನವನ ದೇಹದ ರಕ್ತ ಪರಿಚಲನೆ ಯಾವ ತರ ಆಗ್ತದೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ಹ್ಯೂಮನ್ ಬ್ಲಡ್ ಸರ್ಕ್ಯುಲೇಷನ್ ದಲ್ಲಿ ಫಸ್ಟ್ ಒನ್ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್, ಸೆಕೆಂಡ್ ಒನ್ ಇಸ್ ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್, ದೈಹಿಕ ರಕ್ತ ಪರಿಚಲನೆ ಮತ್ತು ಪುಷ್ಪಕ ರಕ್ತ ಪರಿಚಲನೆ. ಸೊ ವಾಟ್ ಈಸ್ ಸಿಸ್ಟಮ್ಯಾಟಿಕ್ ಬ್ಲಡ್ ಸರ್ಕ್ಯುಲೇಷನ್, ವಾಟ್ ಈಸ್ ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್? ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದೈಹಿಕ ರಕ್ತ ಪರಿಶೀಲನೆ, ದೈಹಿಕ ರಕ್ತ ಪರಿಶೀಲನೆ ಅಂದ್ರೆ ಇಲ್ಲಿ ಪುಷ್ಪಕ ಅಪಧನಿಗೆ ಲಕ್ಷ ಇನ್ವಾಲ್ವ್ ಆಗುದಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ ಬಾಡಿ ಟು ಹಾರ್ಟ್ ಗೆ, ನಮ್ ದೇಹ ಬಾಡಿ ಟು ಹಾರ್ಟ್ ಮಾತ್ರ ರಕ್ತ ಸರ್ಕ್ಯುಲೇಷನ್ ಆಗ್ತದೆ. ಇನ್ನ ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್ ದಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿ ದ ಹಾರ್ಟ್ ಮತ್ತು ಲಂಗ್ಸ್ ಮಾತ್ರ ಇನ್ವಾಲ್ವ್ ಆಗ್ತವೆ. ಓಕೆನಾ? ಹಾರ್ಟ್ ಮತ್ತು ಲಂಗ್ಸ್ ಮಾತ್ರ ಬ್ಲಡ್ ಸರ್ಕ್ಯುಲೇಷನ್ ನಡೀತಾ ಇರ್ತದೆ. ಇಲ್ಲಿ ಏನಂತೀವಿ ನಾವು? ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್, ಪುಷ್ಪಕ ರಕ್ತ ಪರಿಚಲನೆ. ನಮ್ಮ ಈ ಟಾಪಿಕ್ ದಲ್ಲಿ ಸೊ ನಮ್ಮ ದೇಹದಲ್ಲಿ ಹಾರ್ಟ್ ಅಲ್ಲಿ ಎಷ್ಟು ಚೇಂಬರ್ಗಳಿದಾವೆ, ಎಷ್ಟು ಕವಾಟಗಳಿದಾವೆ, ಎಷ್ಟು ವೆಂಟ್ರಿಕಲ್ ಇದಾವೆ, ಎಷ್ಟು ಅಟ್ರಿಯಂ ಇದಾವೆ, ಹಾರ್ಟ್ ಡಿಆಕ್ಸಿನೇಟೆಡ್ ಬ್ಲಡ್ ಹೆಂಗೆ ತಗೊಂಡು ಹೋಗ್ತದೆ, ಆಮೇಲೆ ಆಕ್ಸಿನೇಟೆಡ್ ಬ್ಲಡ್ ಹೆಂಗ್ ತಗೊಂಡ್ ಬರ್ತದೆ, ಪಲ್ಮನರಿ ವೇನ್ಸ್ ಬ್ಲಡ್ ಈ ಬ್ಲಡ್ ಆರ್ಟರಿ ಎಲ್ಲಿ ರಕ್ತನ ತಗೊಂಡು ಹೋಗ್ತದೆ, ಪಲ್ಮನರಿ ವೇನ್ಸ್ ಎಲ್ಲಿಂದ ಎಲ್ಲಿ ತಗೊಂಡ್ ಬರುತ್ತೆ, ಡಿಆಕ್ಸಿನೇಟೆಡ್ ಬ್ಲಡ್ ಎಲ್ಲಿ ತಗೊಂಡು ಹೋಗ್ತದೆ. ಸೊ ಇದ್ರ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ನಾನು ಕೆಸಿಟಿ ಅಂಡ್ ನೀಟ್ ಎಕ್ಸಾಮ್ 2026 ಗೆ ಸಂಬಂಧಪಟ್ಟಂತ ಕೆಲವೊಂದು ಟಫ್ ಕ್ವಶನ್ಸ್ ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಂಡು ಸುಪೀರಿಯರ್ ವೇನ್ ಹಾಕ್ಯವ, ಇನ್ಫೀರಿಯರ್ ವೇನ್ ಹಾಕ್ಯವ ಎಲ್ಲಿ ಬರ್ತದೆ, ಅವೋಟ ಎಲ್ಲಿ ಬರ್ತದೆ, ಸ್ವಲ್ಪ ಮಿಟ್ರಲ್ ವಾಲ್ ಎಲ್ಲಿ ಬರ್ತದೆ, ತ್ರಿದಳ ಕವಾಟ, ಆಮೇಲೆ ದ್ವಿದಳ ಕವಾಟ